ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯು ಪ್ರಯಾಣಿಕರ ಅನುಕೂಲಕ್ಕಾಗಿ ಎಲ್ಲಾ ಬಸ್ ನಿಗಮಗಳ ವ್ಯಾಪ್ತಿಯಲ್ಲಿ QR ಕೋಡ್ ವ್ಯವಸ್ಥೆ ಜಾರಿ ಮಾಡಿತ್ತು. ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಮೂಲಕ ಹಣ ಪಾವತಿಸುವ ವಿಧಾನ ಬಸ್ಗಳಲ್ಲಿ ಜಾರಿ ಬಂತು. ಸಾರಿಗೆ ಎಲ್ಲಾ ನಿಗಮದ ಬಸ್ಗಳಲ್ಲಿ ಈ ವ್ಯವಸ್ಥೆ ಜಾರಿಯಲ್ಲಿದೆ. ಈ ಪೈಕಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದ್ರೆ BMTC ಬಸ್ಗಳಲ್ಲಿ QR ಕೋಡ್ ವ್ಯವಸ್ಥೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇದರಿಂದ ಕೋಟಿ ಆದಾಯ ಕೂಡ ನಿಗಮಕ್ಕೆ ಬರ್ತಾ ಇದೆ. ಹೌದು, BMTC ಬಸ್ಗಳಲ್ಲಿ ಕೋವಿಡ್ ನಂತರ ಈ QR ಕೋಡ್ ವ್ಯವಸ್ಥೆ ಪರಿಚಯ ಮಾಡಲಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಈ ವ್ಯವಸ್ಥೆ ಬಳಸುವ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಿತ್ಯ 1 ಕೋಟಿ ರೂಪಾಯಿ ಗಳಿಕೆ ಆಗ್ತಾ ಇದೆ. ಪ್ರಯಾಣಿಕರು ಚಿಲ್ಲರೆ ಸಮಸ್ಯೆಯ ಕಿರಿಕಿರಿ ತಪ್ಪಿಸಿಕೊಳ್ಳೋದಕ್ಕೆ ಹೆಚ್ಚಿನ ಸಂಖ್ಯೆಯ UPI QR ಕೋಡ್ ಆಧಾರಿತ ಡಿಜಿಟಲ್ ಹಣ ಪಾವತಿಯನ್ನೇ ಅವಲಂಬನೆ ಮಾಡ್ತಾ ಇದ್ದಾರೆ. ಇದೇ ಫೆಬ್ರವರಿ 1ರಿಂದ 16ರ ತನಕ ನಿತ್ಯ 1 ಕೋಟಿ ರೂಪಾಯಿಯಂತೆ 16 ಕೋಟಿ ರೂಪಾಯಿ ಆದಾಯ ಗಳಿಕೆ ಆಗ್ತಾ ಇದೆ. ಕಳೆದ ವರ್ಷ 2024ರಲ್ಲಿ ಈ ಡಿಜಿಟಲ್ ಪೇಮೆಂಟ್ ನಿಂದಲೇ BMTC ನಿಗಮಕ್ಕೆ ಬರೋಬ್ಬರಿ 100 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಈ ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಹಂತವಾಗಿ ಬಳಕೆ ಹೆಚ್ಚಿಸಿಕೊಂಡ ಈ ವ್ಯವಸ್ಥೆಯು ಆದಾಯ ಗಳಿಕೆಯಲ್ಲಿ ಚಿಲ್ಲರೆ ಸಮಸ್ಯೆ ಜಗಳ ತಪ್ಪಿಸುವಲ್ಲಿ ಪರಿಣಾಮಕಾರಿ ಉಪಕ್ರಮ ಅಂತ ಹೇಳಬಹುದು. ರಾಜ್ಯ ಸಾರಿಗೆ ಇಲಾಖೆಯು ಕಳೆದ ತಿಂಗಳು ಜನವರಿ 5ರಂದು ಎಲ್ಲಾ ಬಸ್ಗಳ ದರವನ್ನ 15% ಏರಿಕೆ ಮಾಡಿತ್ತು. ಆದಾಗಿನಿಂದಲೂ ಬಸ್ಗಳಲ್ಲಿ ಓಡಾಡುವ ಪ್ರಯಾಣಿಕರು ಈ QR ಕೋಡ್ ಬಳಸಿಯೇ ಟಿಕೆಟ್ ಶುಲ್ಕ ಪಾವತಿ ಮಾಡ್ತಾ ಇದ್ದಾರೆ. ಈ ಮೂಲಕ ಚಿಲ್ಲರೆ ಸಮಸ್ಯೆಯ ಗೊಡವೆಯೇ ತಪ್ಪಿಸುತ್ತಿದ್ದಾರೆ. ಒಂದು ರೀತಿ ನಿಗಮಕ್ಕೆ ಇದು ಅನುಕೂಲಕರವಾಗಿದ್ದು ನಿರ್ವಾಹಕರಿಗೂ ಕೂಡ ಸಂಭವನೀಯ ಚಿಲ್ಲರೆ ತಲುಪಿಸಿ ತಪ್ಪಿಸಿದೆ. ಇನ್ನು ವಾರ್ಷಿಕ ಒಟ್ಟು ಆದಾಯವೆಂದು ಪರಿಗಣಿಸಿದ್ರೆ ಅದರಲ್ಲಿ 35% ಆದಾಯ ಈ QR ಕೋಡ್ ನಿಂದಲೇ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಪ್ರಮಾಣ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಕೂಡ ಇದೆ. ಸದ್ಯ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣ ದರ ಏರಿಕೆ ನಂತರ BMTC ಬಸ್ ಹತ್ತುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನಿತ್ಯ 37 ಲಕ್ಷ ಜನ BMTC ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರೆ ಕಳೆದೊಂದು ವಾರದಲ್ಲಿ ನಿತ್ಯ ಸರಾಸರಿ 1 ಲಕ್ಷದಷ್ಟು ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗಿದೆ ಅಂತ ಮೂಲಗಳು ಮಾಹಿತಿಯನ್ನ ನೀಡಿದೆ. ಇದಲ್ಲದೆ ಎಲೆಕ್ಟ್ರಾನಿಕ್ ಸಿಟಿ, ಬನಶಂಕರಿ, KR ಮಾರುಕಟ್ಟೆ ಸೇರಿದಂತೆ ವಿವಿಧೆಡೆ ಹೊಸ ಫ್ಲೀಟ್ ಬಸ್ ಬಿಡುಗಡೆ ಕೂಡ ಮಾಡಲಾಗ್ತಾ ಇದೆ. ಇದರೊಂದಿಗೆ ನಮ್ಮ ಮೆಟ್ರೋ ಫೀಡರ್ ಬಸ್ಗಳನ್ನ BMTC ಬಿಡುಗಡೆ ಮಾಡ್ತಿದೆ. ಹೊಸ ಮಾರ್ಗಗಳಲ್ಲಿ ಬಸ್ ಸೇವೆ ಕೂಡ ಲಭ್ಯವಾಗಿದೆ. ಇದೇ ರೀತಿಯ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.